ಜಯ ಅಂಬೆ. ನಾವು ಆರಾಧಿಸುವಂಥ ಶಕ್ತಿ ದೇವತೆ ಬಗಳಾಮುಖಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯಾಗಿರ್ತಕ್ಕಂಥ ಆ ಬಗಳಾಮುಖಿ ಜನ್ಮ ಹೇಗಾಯಿತು ಎಂದು ಸ್ವಲ್ಪ ಸಂಕ್ಷಿಪ್ತದಲ್ಲಿ ಹೇಳಬೇಕಂತ ಪ್ರಯತ್ನ ಮಾಡ್ತೇನೆ. ಕೃತಯುಗದಲ್ಲಿ ಒಂದು ಚಂಡಮಾರುತ ಬೀಸಕ್ಕೆ ಸ್ಟಾರ್ಟ್ ಆಗ್ತೈತಿ. ಆ ಚಂಡಮಾರುತ ಯಾವ ರೀತಿ ಇರ್ತೈತಪ್ಪ ಅಂತಂದ್ರೆ ಈ ವಿಶ್ವವನ್ನು ನಾಶ ಮಾಡುವಂಥ ಒಂದು ಚಂಡಮಾರುತ ಬೀಸಕ್ಕೆ ಸ್ಟಾರ್ಟ್ ಆಗೈತೆ. ಆ ಚಂಡಮಾರುತವನ್ನು ಯಾವ ಶಕ್ತಿಗೂ ತಡೆಯೋದಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲೇ ಎಲ್ಲ ದೇವಾನ ದೇವತೆಗಳು ಭಗವಾನ್ ವಿಷ್ಣುವಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ವಿಷ್ಣು, ಈ ಜಗತ್ತಿಗೆ ಬಂದಿರತಕ್ಕಂಥ ಇದನ್ನು ಆಪತ್ತನ್ನು ನಿವಾರಣೆ ಮಾಡಬೇಕು. ಇದು ಆಪತ್ತು ನಿವಾರಣೆ ಮಾಡೋದಕ್ಕಂದ್ರೆ ನಿನ್ನಿಂದನ ಸಾಧ್ಯ ಅಂಥೇಳಿ ಭಗವಾನ್ ವಿಷ್ಣುವಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಭಗವಾನ್ ವಿಷ್ಣು ಹರಿದ್ರಾ ಸರೋವರ ಎಂಬ ಪ್ರಾಂತ್ಯ ಅಂತ ಒಂದಿರ್ತೈತೆ ಆಗಿನ ಕಾಲದಾಗ. ಅಲ್ಲಿ ತಾನು ಉಗ್ರವಾದ ತಪಸ್ಸನ್ನು ಮಾಡ್ತಾನೆ. ಪಾರ್ವತಿ ದೇವಿ ಕುರಿತಾಗಿರ್ತದೆ ತಪಸ್ಸು. ಆವಾಗ ಪಾರ್ವತಿ ದೇವಿ ಪ್ರಕಟ ಆಗಿ, ವಿಷ್ಣು ನಿನಗೆ ಯಾವ ವರ ಬೇಕು ಕೇಳು ಅಂತೇಳಿ ಪಾರ್ವತಿ ದೇವಿ ಹೇಳ್ತಾರೆ. ಆವಾಗ ವಿಷ್ಣು, ಈ ಜಗತ್ತಿಗೆ ಬಂದಿರತಕ್ಕಂಥ ಇದೇನು ಚಂಡಮಾರುತ ಬೀಸಾಯ್ತು, ಈ ಜಗತ್ತಿಗೆ ಬಂದಿರತಕ್ಕಂಥ ಆಪತ್ತನ್ನು ನೀನ ತಡಿಬೇಕು ತಾಯಿ ಅಂತೇಳಿ ಭಗವಾನ್ ವಿಷ್ಣು ಪಾರ್ವತಿಯಲ್ಲಿ ಮನವಿ ಕೊಡ್ತಾನೆ. ಆವಾಗ ಪಾರ್ವತಿ ದೇವಿ ತಮ್ಮ ಶಕ್ತಿ ಎಲ್ಲ ಕ್ರೋಢೀಕರಿಸಿ ಒಂದು ಪ್ರಕಟ ಆಗ್ತೈತೆ ಒಂದು ಶಕ್ತಿ. ಆ ಪ್ರಕಟವಾದ ಶಕ್ತಿನ ಬಗಳಾಮುಖಿ ಬ್ರಹ್ಮಾಸ್ತ್ರ ದೇವಿ ಅಂತ ಕರೀತಾರೆ. ಆ ದೇವಿ ಆ ಶಕ್ತಿ ಪ್ರಕಟ ಮಾಡಿಕೆಯಿಂದ ಈ ಲೋಕಕ್ಕೆ ಬಂದಿರತಕ್ಕಂಥ ಆಪತ್ತನ್ನು ನಾಶ ಮಾಡಿ ಎಲ್ಲ ಮನುಕುಲಕ್ಕೆ, ದೇವಾನ ದೇವತೆಗಳಿಗೆ, ಜೀವರಾಶಿಗಳಿಗೆ ಸಂಕಟವನ್ನು ನಿವಾರಿಸಿದಂಥ ದೇವಿಯಾಗಿ ಇವತ್ತಿನ ತನಕ ನಾವು ಆರಾಧಿಸುವಂತ ಬರುವಂಥ ಸಂದರ್ಭ ತನಕ ಆ ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ಬಂದಾಳು. ಜಯ ಅಂಬೆ.